ಪುತ್ತೂರಿನ ಸರ್ಕಾರಿ ಆಸ್ಪತ್ರೆಯ ಜಾಗದ ಮೇಲೆ ರಾಜ್ಯ ಕಾಂಗ್ರೆಸ್ ಕಣ್ಣಿಟ್ಟಿದೆ ಎಂಬ ಆರೋಪ ಕೇಳಿಬಂದಿದೆ. ಸರ್ಕಾರಿ ಆಸ್ಪತ್ರೆಗೆ ಕಾದಿರಿಸಿದ 10 ಸೆನ್ಸ್ ಜಮೀನು ಪ್ರಿಯದರ್ಶಿನಿ ಟ್ರಸ್ಟ್ ಮಂಜೂರು ಮಾಡುವ ಕುರಿತ ಪ್ರಸ್ತಾವನೆ ಸಲ್ಲಿಕೆಯಾಗಿದೆ. ರಾಜ್ಯ ಸರ್ಕಾರದ ಸುಪರ್ದಿಯಲ್ಲಿ ಭೂ ಕಬಳಿಕೆ ಪ್ಲಾನ್ ನಡೀತಾ ಇದೆ ಎಂದು ಕಾಂಗ್ರೆಸ್ ಸರ್ಕಾರದ ಮೇಲೆ ಮಾಜಿ ಶಾಸಕ ಸಂಜೀವ ಮಠಂದೂರು ಗಂಭೀರ ಆರೋಪವನ್ನು ಮಾಡಿದ್ದಾರೆ. ಇವರು ಪುತ್ತೂರಿನ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ, ವಕ್ಫ್ ಹೆಸರಿನಲ್ಲಿ ಅಮಾಯಕರ ಭೂಮಿಯನ್ನು ಪಡೆಯಲು ಯತ್ನಿಸಿದ್ರು. ಬಳಿಕ ಮೈಸೂರಿನಲ್ಲಿ ಮೂಡ ಹಗರಣ. ಇದೀಗ ಕಾಂಗ್ರೆಸ್ ಕಣ್ಣು ಪುತ್ತೂರಿನ ಸರ್ಕಾರಿ ಆಸ್ಪತ್ರೆಯ ಜಾಗದ ಮೇಲೆ ಬಿದ್ದಿದೆ ಎಂದು ಕಿಡಿಕಾರಿದ್ರು. ಏನು ಸಾರ್ವಜನಿಕ ಆಸ್ತಿಯನ್ನು ನುಂಗಿ ನೀರು ಕುಡಿಬಹುದು ಅಂತ ಹೇಳ್ತಾ ಇದ್ದಾರೆ. ವಕ್ಫ್ ಆಸ್ತಿಯನ್ನು ನುಂಗಿದ್ರು, ಪೂಡವನ್ನು ನುಂಗಿದ್ರು ಮೈಸೂರಿನಲ್ಲಿ. ಈಗ ಪುತ್ತೂರಿನಲ್ಲಿ ಆಸ್ಪತ್ರೆ ಜಾಗವನ್ನು ನುಂಗಲಿಕ್ಕೆ ಹೊರಟಿದ್ದಾರೆ. ಭೂ ಕಳ್ಳತನ ಇವತ್ತು ರಾಜರೋಷವಾಗಿ ಈ ಸರ್ಕಾರದಲ್ಲಿ ಆಗ್ತಾ ಇದೆ. ಅದು ಕೂಡ ಒಂದು ಆಸ್ಪತ್ರೆ ಜಾಗ, ಯಾವುದೋ ಒಂದು ಖಾಲಿ ಜಾಗ ಅಲ್ಲ. 180 ಕೋಟಿ ಎಸ್ಟಿಮೇಟ್ ಆಗಿದೆ. 300 ಬೆಡ್ ಆಸ್ಪತ್ರೆಗೆ ಪ್ಲಾನ್ ಆಗಿದೆ. ಈ ಜಾಗವನ್ನು ಅಲ್ಲಿ ಅವಶ್ಯಕತೆ ಇಲ್ಲ, ಸುಸಜ್ಜಿತವಂತ ಆಸ್ಪತ್ರೆ ಇದೆ. ಯಾಕೆ ಇವರಿಗೆ ಮೆಡಿಕಲ್ ಕಾಲೇಜ್ ಬೇಕಾದರೆ ಇವರು ಮೆಡಿಕಲ್ ಕಾಲೇಜ್ ಮಾಡ್ತಾರೆ ಅಂತೇಳಿ ನಮಗೆ ಭರವಸೆ ಇದೆಯಾ? 300 ಬೆಡ್ಡಿನ ಆಸ್ಪತ್ರೆ ಮಾಡ್ತಾರೆ ಅಂತ ಒಂದು ಭರವಸೆ ಇದೆಯಾ? ಯಾರ ಹಿತಾಸಕ್ತಿ? ಜನರ ಹಿತಾಸಕ್ತಿ ಉಂಟಾ ಇದರಲ್ಲಿ? ಸಾರ್ವಜನಿಕ ಹಿತಾಸಕ್ತಿ ಉಂಟಾ? ಆಸ್ಪತ್ರೆ ಹಿತಾಸಕ್ತಿ ಉಂಟಾ? ವೈಯಕ್ತಿಕ ಹಿತಾಸಕ್ತಿಯನ್ನು ಇಟ್ಟುಕೊಂಡು ರಾಜ್ಯಕ್ಕೆ ಪ್ರೇರಿತವಾಗಿ ಮಾಡುವಂಥ ಈ ಕಾರ್ಯವನ್ನು ಭಾರತೀಯ ಜನತಾ ಪಾರ್ಟಿ ಖಂಡಿಸ್ತದೆ. ಕಡತ ಮಂಜೂರಾಗಲಿಕ್ಕೆ ಒಂದು ಪ್ರೋಸೆಸ್ ಇದೆ. ಮುಖ್ಯಮಂತ್ರಿಗಳು ಒಂದು ಆದೇಶವನ್ನು ಅಪರ ಮುಖ್ಯ ಕಾರ್ಯದರ್ಶಿಗಳು ಅಡಿಷನಲ್ ಚೀಫ್ ಸೆಕ್ರೆಟರಿಗೆ ರೆಫರ್ ಮಾಡಿ ಅಲ್ಲಿಂದ ಅವರು DC ಅವರಿಗೆ ಕಳಿಸ್ತಾರೆ. DC ಅವರು ಅದನ್ನು ಸಂಬಂಧಪಟ್ಟಂಥ ಭೂಮಾಪನ ಇಲಾಖೆ ತಹಸೀಲ್ದಾರ್ ಕಳಿಸ್ತಾರೆ. ಅವರು ಭೂಮಾಪನ ಮಾಡಿ ಸರ್ವೆ ಮಾಡಿ VA-RI ರಿಪೋರ್ಟನ್ನಿಟ್ಟು ಪತ್ರಿಕಾ ಪ್ರಕಟಣೆಯನ್ನು ಕೊಟ್ಟು ಯಾವ ಇಲಾಖೆಗೆ ಸೇರ್ತದೋ ಅವರದ್ದು ಆಕ್ಷೇಪಣೆ ಇದ್ದರೆ ಆಕ್ಷೇಪಣೆ ತೆಗೆದು ಏನು ಆ ಫೈಲ್ ಪುಟಪ್ ಮಾಡಿ ಮತ್ತೆ ತಹಸೀಲ್ದಾರರು ಅದನ್ನು ಯಾವ ರೀತಿಯಾಗಿ ಬಂದಿದ್ದೋ ಅದೇ ರೀತಿಯಲ್ಲಿ ವಾಪಸ್ ನಮ್ಮ ಸಹಾಯಕ ಆಯುಕ್ತರ ಮುಖಾಂತರ DC ಕಳಿಸಿ DC ಇಂದ ಸರ್ಕಾರಕ್ಕೆ ಕಳಿಸುವಂಥ ಕೆಲಸವನ್ನು ಮಾಡಬೇಕು.